ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಯಾವಾಗ ಕೊಡ್ತೀರಿ? ಹೀಗೆ ಮುಚ್ಚಾಕ್ತಾರಾ? ಗೃಹ ಮಂತ್ರಿಗಳು ಕಂಪ್ಲೇಂಟ್ ಇಲ್ಲದ್ರೆ ನಾನು ಏನು ಮಾಡಲಿ? ಕಂಪ್ಲೇಂಟ್ ಕೊಡ್ತಿದ್ದಾಗೆ ಕ್ರಮ ತಗೋತೀವಿ. ಯಾಕೆ ನಮ್ಮ ಮೇಲೆಲ್ಲ ಸೋಮೋಟೋ ಕೇಸ್ ಹಾಕಿದ್ರಲ್ಲ, ಈ ರೀತಿ ಅಶ್ಲೀಲ ಪದಗಳು, ನೀಚತನದ ಚರ್ಚೆಗಳು, ಕೀಳು ಮಟ್ಟದ ಪದಗಳು ನಾವು ಬಳಸಲಿಲ್ಲಲ್ಲ. ನಮ್ಮ ಮೇಲೆ ಯಾಕೆ ಸೋಮೋಟೋ ಕೇಸ್ ಹಾಕಿದ್ರಿ? ನಾನು ಗೃಹ ಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ, ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತಾರೆ. ನಾನು ಅದಕ್ಕೋಸ್ಕರ ಆ ಪದಗಳು ಬಳಸಿದ್ದೆ. ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳನ್ನು, ಸಿದ್ದರಾಮಯ್ಯನವ್ರನ್ನ ತೆಗೆದು ಡಿ ಕೆ ಶಿವಕುಮಾರ್ ಬಂದು ಕೂತ್ಕೋತಾರೆ. ಅದಕ್ಕೋಸ್ಕರ ಇವ್ರದೊಂದು ಪ್ರಯತ್ನ, ಡಿ ಕೆ ಶಿವಕುಮಾರ್ ಬರಬೇಕು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸಿದ್ದರಾಮಯ್ಯ ಉಳಿಬೇಕು ಅಂತ ನಿಮ್ಮ ಕೆಟ್ಟ ತೆಗುಲು ರಾಜಕಾರಣಕ್ಕೋಸ್ಕರ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ದೇಶದ ಮುಂದೆ ಹರಾಜಾಕಿದ್ರಲ್ಲ. ಪ್ರಜಾಪ್ರಭುತ್ವ ದೇವಾಲಯದ ಕಳಂಕಿತ ಮಾಡಿದ್ರಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ರಾಜಣ್ಣನ ತಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲ, ಇನ್ನೊಂದು ಅಂಶ, ಮುಸಲ್ಮಾನರಿಗೆ 4% ಮೀಸಲಾತಿ. ಅಲ್ಲಪ್ಪ, ಆಡೋ ಮಕ್ಕಳಿಗೆ ಗೊತ್ತು, ಹೈಸ್ಕೂಲ್ ಓದೋ ವಿದ್ಯಾರ್ಥಿಗಳಿಗೆ ಗೊತ್ತು. ಧರ್ಮಾಧಾರಿತ ಮೀಸಲಾತಿ ಈ ದೇಶದಲ್ಲಿ ಸಂವಿಧಾನದಲ್ಲಿ ಇಲ್ಲ. ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿದೆ. ಆದರೂ 4% ಮೀಸಲಾತಿ ಮುಸಲ್ಮಾನರಿಗೆ ಕೊಡ್ತಾರಲ್ಲ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ರಾಜಣ್ಣನ ಪ್ರಕರಣ ಇರ್ಬೋದು, ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿ ಮೀಸಲಾತಿಯನ್ನು ಘೋಷಣೆ ಮಾಡಿ ಅಂಬೇಡ್ಕರ್ಗೆ ಅಪಮಾನ, ಸಂವಿಧಾನಕ್ಕೆ ಅಪಮಾನ, ಸುಪ್ರೀಂ ಕೋರ್ಟ್ಗೆ ಅಪಮಾನ ಮಾಡಿರೋಂಥ ಈ ಸರ್ಕಾರ ಮತ್ತು ಈ ರೀತಿಯ ರಾಜಣ್ಣನಂಥ ನೀಚತನವನ್ನು ಪ್ರದರ್ಶನ ಮಾಡಿದಂಥ ಕೀಳು ಮಟ್ಟದ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು. ದಯವಿಟ್ಟು ರಾಜ್ಯಪಾಲರು ತಕ್ಷಣ ಈ ಸರ್ಕಾರವನ್ನು ವಜಾಗೊಳಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ.